ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಜೂನ್ 28 ಆ್ಯಂಡ್ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಏನೇನೆಲ್ಲ ಬಂದಿದೆ ಅಂತ ನೋಡೋಣ. ಉಜ್ಬೇಕಿಸ್ತಾನದಲ್ಲಿ ಶುಕ್ರವಾರ ಕೊನೆಗೊಂಡ ಉಜ್ಬೇಕ್ ಚೆಸ್ ಕಪ್ ಟೂರ್ನಿಯಲ್ಲಿ ಪ್ರಜ್ಞಾನಂದ್ ಅವರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್. ಎನಿವೆ, ಯು ಕ್ಯಾನ್ ರಿಮೆಂಬರ್ ದಟ್ ಆಸ್ ವೆಲ್. ಆ್ಯಂಡ್ ದಿಸ್ ಈಸ್ ಒನ್ ನ್ಯೂಸ್. ಇದು ನಿಮಗೆ ಯಾರ್ಯಾರೆಲ್ಲ PSI ಆ್ಯಂಡ್ ESI ಆ್ಯಂಡ್ KPSC ಆ್ಯಂಡ್ UPSC ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವರೆಲ್ಲರೂ ಕೂಡ ನೋಡಲೇಬೇಕಾದಂಥದ್ದು. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ 13 ನಕ್ಸಲರು ಶರಣಾಗಿದ್ದಾರೆ. ನಕ್ಸಲ್ ಪ್ರಾಬ್ಲಮ್ ಈಸ್ ಒನ್ ಆಫ್ ದಿ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಫಾರ್ ಇಂಡಿಯಾ. ಸೊ ಆದ್ದರಿಂದ ಈ ನಕ್ಸಲರ ಇಶ್ಯೂ ಯಾವತ್ತೂ ನ್ಯೂಸ್ ಒಳಗಿರೋದ್ರಿಂದ ನಾನು ನಕ್ಸಲಿಸಮ್ ಮೇಲೆ ಒಂದು ಕಂಪ್ಲೀಟ್ ಆದಂಥ ಎಸ್ಸೆ ವಿಡಿಯೋನ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿದೆ, ನೀವು ನೋಡಬಹುದು. ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ. ಕರ್ನಾಟಕದೊಳಗೆ ಯಾವಾಗ ಈ ಪ್ರಾಬ್ಲಮ್ ಶುರುವಾಯಿತು, ರೀಸೆಂಟ್ಲಿ ವಿಕ್ರಮ್ ಗೌಡ ಅನ್ನುವಂಥ ನಕ್ಸಲ್ನ ಹೊಡೆದಾಗಿಂದ ಏನೇನೆಲ್ಲ ಆಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಯು ಕ್ಯಾನ್ ವಾಚ್ ಇಟ್ ಗೈಸ್. ನೆಕ್ಸ್ಟ್ ನೋಡಿ, ಫ್ರಂಟ್ ಪೇಜಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ದ್ವೇಷ ಭಾಷಣ. ಸೊ ಅಂಕುಶಕ್ಕೆ ತಾಕೀತು ಅಂತ ಹೇಳ್ಬಿಟ್ಟು, ದ್ವೇಷ ಭಾಷಣವನ್ನು ಮಾಡುವವರು ಇನ್ನು ಮುಂದೆ ಕರ್ನಾಟಕದೊಳಗೆ ಸುಮೋಟೋ ಸ್ವಯಂ ಪ್ರೇರಿತ ಪ್ರಕರಣ ದಾಖಲೆ ಮಾಡ್ಕೋಬೇಕು ಅಂತ ಕರ್ನಾಟಕ CM ಹೇಳಿದ್ದಾರೆ. ಯಾರೇ ಆಗಿರಲಿ, ಸೋಷಿಯಲ್ ಮೀಡಿಯಾ ಒಳಗಾಗಿರ್ಬೋದು, ಇನ್ ಜನರಲ್ ಆಗಿರ್ಬೋದು, ಪ್ರಚೋದನಕಾರಿ ಭಾಷಣ ಮಾಡ್ತಾರೆ, ಇನ್ನೊಬ್ರು ಪ್ರವೋಕ್ ಮಾಡ್ತಾರೆ ಅಂಥವ್ರಿಗೆ ಅಲೌ ಮಾಡಬಾರ್ದು. ಅದ್ರ ಮೇಲೆ ಒಂದು ಕಾಯ್ದೆ ಕೂಡ ತರ್ತಿದ್ದಾರೆ. ನ್ಯೂಸ್ ಪೇಪರ್ ಡಿಸ್ಕಷನ್ ಯಾರು ನೋಡಿಲ್ಲ ನೋಡ್ರಿ, ಆ ಕಾಯ್ದೆ ಬಗ್ಗೆನೇ ಒಂದು ಕಂಪ್ಲೀಟ್ ಆಗಿ ಆರ್ಟಿಕಲ್ ಬಂದಿತ್ತು. ಇನ್ನೊಂದು, ಬೆಂಗಳೂರು ಈಸ್ ರಿಜಿಸ್ಟ್ರಿಂಗ್ ಹೈಯೆಸ್ಟ್ ಸೈಬರ್ ಕ್ರೈಮ್ಸ್ ಗೈಸ್ ಇನ್ ಇಂಡಿಯಾ. ನೋ ಡೌಟ್ ಇನ್ ದ್ಯಾಟ್. ಭಾರತದೊಳಗೆ ಸೈಬರ್ ಕ್ರೈಮ್ಸ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ, ಆದರೆ ಅತಿ ಹೆಚ್ಚು ಆಗ್ತಾ ಇರೋದು ಸೈಬರ್ ಅರೆಸ್ಟ್ ಆಗಿರ್ಬೋದು, ಸೈಬರ್ ಕ್ರೈಮ್ಸ್ ಆಗಿರ್ಬೋದು, ದಟ್ ಈಸ್ ಇನ್ ಅವರ್ ಬೆಂಗಳೂರು. ದ್ವೇಷ ಭಾಷಣವನ್ನು ಯಾರೇ ಮಾಡಿದರೂ ಕೂಡ ಪ್ರಚೋದನಕಾರಿಯಾಗಿದ್ದರೆ ಅವರಿಗೆ ಮೇಲೆ ಇಮ್ಮಿಡಿಯೇಟ್ ಆಗಿ ಸುಮೋಟೋ ಅಂದರೆ ಸ್ವಯಂ ಪ್ರೇರಿತವಾಗಿ ಒಂದು ಆ್ಯಕ್ಷನ್ನ ತಗೋಬೋದು ಅಂತ ಹೇಳಿದ್ದಾರೆ. ದಲಿತರು, ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರ ಮೇಲೆ ದೌರ್ಜನ್ಯ ನಡೆಯದಂತೆ ಕ್ರಮ ವಹಿಸಬೇಕು. ಆ್ಯಂಡ್ ಬಾಲ್ಯ ವಿವಾಹ ತಡೆಗಟ್ಟಬೇಕು. ಅತ್ಯಾಚಾರ, ಭ್ರೂಣ ಹತ್ಯೆ ಅಂತ ಪ್ರಕರಣಗಳನ್ನು 100ಕ್ಕೆ 100 ತಡೆಗಟ್ಟುವ ದಿಶೆಯಲ್ಲಿ ಪೊಲೀಸರು ಕೆಲಸ ಮಾಡಬೇಕು ಅಂತ ಕರ್ನಾಟಕ CM ಹೇಳಿದ್ದಾರೆ. ಆದರೆ 15% ಪೊಲೀಸ್ ಫೋರ್ಸಲ್ಲಿ 15% ಜಾಬ್ಸ್ಗಳು ಖಾಲಿ ಇದ್ದಾವೆ. ಇದನ್ನು ತುಂಬಿಕೊಳ್ಳಿಕ್ಕೆ ಮಾತ್ರ ಸರ್ಕಾರ ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಆದರೆ ಪೊಲೀಸರಿಗೆ ಆ್ಯಕ್ಷನ್ ತಗೋ ಅಂತ ಹೇಳ್ತಿದ್ದಾರೆ. ನನಗನ್ಸೋ ಮಟ್ಟಿಗೆ ಗೈಸ್ 24/7 ಡ್ಯೂಟಿ ಮಾಡಿ ಆಲ್ರೆಡಿ ಪೊಲೀಸ್ ಆರ್ ಇನಫ್ ಪ್ರೆಷರೈಸ್ಡ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಇವನ್ ಅವರ್ ಸ್ಟೇಟ್ ಆಲ್ಸೋ. ಇದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಇವನ್ ಆ ಸ್ಟೇಷನ್ನಲ್ಲಿ ಎಷ್ಟು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಅದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ವಾಟ್ ಈಸ್ ಯುವರ್ ಒಪಿನಿಯನ್? ಎಸ್, ಐ ನೋ ಆಲ್ ಆಫ್ ಯು ಆರ್ ವೇಟಿಂಗ್ ಫಾರ್ ಪೊಲೀಸ್ ಕಾಲ್ ಫಾರ್ಮ್ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ಮ್. ಎಸ್, ನಿಮ್ಮ ಪರವಾಗಿಯೇ ನಾನು ಈ ಒಂದು ಮಾತನ್ನು ಎತ್ತಾ ಇರೋದು. ಆ್ಯಂಡ್ 2 ವರ್ಷದಲ್ಲಿ ಕೊಲೆ, ದರೋಡೆ, ಮನೆಗಳ್ಳತನ ಪ್ರಕರಣಗಳು ಕಡಿಮೆ ಆಗಿವೆ ಎಂಬುದು ಅಂಕಿ ಸಂಖ್ಯೆಯಿಂದ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಎನಿವೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆ ಹೆಚ್ಚಿಗೆ ಆಗೋದೇ. ನೆಕ್ಸ್ಟ್, ಕಾಲ್ ತುಳಿತ, ಗುಪ್ತಚರ ಇಲಾಖೆ ವಿರುದ್ಧ ಕಿಡಿ. ಎಸ್, ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಏನು ಕಾಲ್ ತುಳಿತ ಆಯಿತು, ಅದರೊಳಗೆ ಇವರು ಫೋನ್ ಮಾಡಿದಾಗ ಅಂಥ ಏನು ಘಟನೆ ಇಲ್ಲ ಅಂತ ಗುಪ್ತಚರ ಇಲಾಖೆ ಹೇಳಿದೆ ಅಂತೆ. CM ಫೋನ್ ಮಾಡಿದಾಗ. ಆಮೇಲೆ ಅಲ್ಲಿ 11 ಜನ ಸತ್ರು, ಒಬ್ಬ ವ್ಯಕ್ತಿ ಮಾತ್ರ ಸಾವಿಗೀಡಾಗಿದ್ದಾನೆ ಅಂತ ಹೇಳಿದಾರಂತೆ. ಆ್ಯಂಡ್ ಸೊ ಇದು ಯಾಕೆ ಅಂತ ಕೂಡ ಇವರು ಪ್ರಶ್ನೆ ಮಾಡಿದ್ದಾರೆ. ಆ್ಯಂಡ್ ಸಿ ಗೈಸ್, ಐ ಡೋಂಟ್ ನೋ, ಲೈಕ್ ಇವರೆಲ್ಲ ಹಿರಿಯ ಅಧಿಕಾರಿಗಳು ಭೇಟಿಯಾಗಿದೆ ನಿನ್ನೆ, ಪೊಲೀಸರ ಜೊತೆಗೆ ಮೀಟಿಂಗ್ ಆಗಿದೆ. ಅದರೊಳಗೆ ಇವೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸೊ ಯಾವುದೇ ಈ ಒಂದು ತನಿಖೆ ಆಗೋದ್ರಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸ್ ಅಧಿಕಾರಿಯೊಬ್ಬರ ವಿರುದ್ಧ ಸುಲಿಗೆ ಆರೋಪವಿದ್ದು ಈ ಪ್ರಕರಣ ತನಿಖೆಯಲ್ಲಿ ನಾನು ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಹೇಳಿದ್ದಾರೆ. ಎನಿವೆ, ಪಾಲಿಟಿಕ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್. ಅದು ಆದಮೇಲೆ ಇಲಾಖೆಯಲ್ಲಿ ಖಾಲಿ ಇರುವ 4117 ಪೊಲೀಸ್ ಹುದ್ದೆಯನ್ನು ಸದ್ಯದಲ್ಲೇ ಭರ್ತಿ ಮಾಡಲಿಕ್ಕೆ ಚಾಲನೆ ನೀಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಬಹುತೇಕ
ಪೊಲೀಸರ ಇಲಾಖೆಯ ಬೇಡಿಕೆಗಳಲ್ಲಿ ಬಹುತೇಕ ಈಡೇರಿಸಿ ಸಾಕಷ್ಟು ಅನುದಾನ ಒದಗಿಸಲಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಪೊಲೀಸ್ ವ್ಯವಸ್ಥೆ ಒಳಗಿರುವಂಥ ಅದೇ ಹಳೆ ಗನ್ಗಳನ್ನು ಇವುಗಳನ್ನು ಮತ್ತು ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕು. ಸಮಾಜದ ನೆಮ್ಮದಿ ಕಾಪಾಡಲು ಪೊಲೀಸ್ ಕಾರ್ಯಕ್ಷಮತೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಎಸ್, ಪೊಲೀಸ್ ಫೋರ್ಸ್ನ ಇನ್ಕ್ರೀಸ್ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ಇನ್ನೂ ಸ್ಯಾಲ್ರಿನೂ ಹೆಚ್ಚಿಗೆ ಕೊಡಬೇಕು ಆ್ಯಂಡ್ ರೆಸ್ಪೆಕ್ಟ್ನೂ ಕೊಡಬೇಕು. ಪೊಲೀಸ್ ಈ ಒಂದು ಪಡೆ ನೇಮಕವನ್ನು ಕೂಡ ಆದಷ್ಟು ಬೇಗ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಕೂಡ ಕೇಳ್ಕೊತಾ ಇದ್ದೀನಿ ಗೈಸ್. ಮಂಗಳೂರು ಮಾತ್ರ ಹದಗೆಟ್ಟಿದೆ ಯಾಕೆ ಅಂತ ಕೂಡ ಕ್ವಶನ್ ಕೇಳಿದರೆ, ಅಲ್ಲಿ ಮಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಕೋಮು ಘರ್ಷಣೆಗಳು ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾವೆ. ಇದು ಎಲ್ಲ ನಿನ್ನೆ ಕರ್ನಾಟಕ CM ಪೊಲೀಸರ ಹತ್ರ ಮಾತನಾಡಿರುವಂಥ ವಿಷಯಗಳು. ಎಸ್, ಪೊಲೀಸ್ ರಿಫಾರ್ಮ್ಸ್ ಆಗಿರ್ಬೋದು, ಪೊಲೀಸ್ ಕುರಿತು ನಿಮ್ಗೇನೋ ಎಸ್ಸೆ ಕೇಳಿದರೆ, ಏನಾದರೂ ಆನ್ಸರ್ ಕೇಳಿದರೆ ಅಂಥದ್ರೊಳಗೆ ನೀವು ಇನ್ಕ್ಲೂಡ್ ಮಾಡಬಹುದು. ಇವೆಲ್ಲ ಇನಿಷಿಯೇಟಿವ್ ತೊಗೊಳಕ್ಕೆ ಕರ್ನಾಟಕ ಸರ್ಕಾರ ಒಪ್ಪಿದೆ ಅಂಥೇಳಿ. ಇನ್ನು ಶ್ರೀನಾಥ್ ಅವರಿಗೆ, ಫಿಲ್ಮ್ ಆ್ಯಕ್ಟರ್ ಶ್ರೀನಾಥ್ ಅವರಿಗೆ ಕನ್ನಡ ಫಿಲ್ಮ್ ಆ್ಯಕ್ಟರ್ ಪ್ರಜಾವಾಣಿ ಪ್ರಶಸ್ತಿ ಜೀವಮಾನ ಶ್ರೇಷ್ಠ ಸಾಧನೆಗೆ ಈ ಒಂದು ಪ್ರಶಸ್ತಿ ಸಂದಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಬಂದಿದೆ. ಎನಿವೆ, ಯು ಕ್ಯಾನ್ ಜಸ್ಟ್ ರೀಡ್ ದ್ಯಾಟ್. ನೆಕ್ಸ್ಟ್, ಸಂವಿಧಾನ ಮೇಲೆ ದಾಳಿ. ನೋಡಿ, ಜಾತ್ಯತೀತ ಸಮಾಜವಾದ ಈ ಪದಗಳನ್ನು ಭಾರತ ಸಂವಿಧಾನಕ್ಕೆ ಮೂಲ ಸಂವಿಧಾನದೊಳಗೆ ಇಲ್ಲ, ಆಮೇಲೆ ಸೇರಿಸಲಾಗಿದೆ. ಇವುಗಳನ್ನು ತೆಗಿಬೇಕು ಅಂತ ಕೆಲವೊಂದಿಷ್ಟು ಜನ ನಮ್ಮ ದೇಶದೊಳಗೆ ಹೇಳ್ತಾರೆ ಗೈಸ್. ಆ್ಯಂಡ್ ಆ ಕೂಗುಗಳು ಅವಾಗವಾಗ ಕೇಳಿ ಬರ್ತಿದ್ದಾವೆ. ಆದರೆ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಮತ್ತು ಜಾತಿವಾದ ಪದಗಳನ್ನು ತೆಗೆಯಬೇಕು ಎಂಬುದು RSS ಈ ಒಂದು ಸಂಸ್ಥೆಯ ಉದ್ದೇಶ ಆಗಿದೆ ಅಂತ ಕೂಡ ಇವರು ಬ್ಲೇಮ್ ಮಾಡ್ತಾರೆ. ಭಾರತದ ಮೂಲಭೂತ ಮೌಲ್ಯಗಳ ಮೇಲೆ ನಡೆಯುತ್ತಿರುವ ನಿರಂತರ ದಾಳಿಗೆ ಇದೊಂದು ಪ್ರತಿರೋಧ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಎನಿವೆ, ಸೊ ನೋಡಿ ಹೆಂಗೆ ನಮ್ಮ ಸಂವಿಧಾನ ರಚನೆಕಾರರ ಆಶಯವಾಗಿತ್ತು, ಭಾರತ ಒಂದು ಜಾತ್ಯತೀತ ದೇಶವಾಗಿರಲಿ, ಭಾರತವನ್ನು ಸಮಾಜವಾದವನ್ನು ಫಾಲೋ ಮಾಡುವಂಥ ದೇಶವಾಗಿರಲಿ ಅಂತ ಹೆಂಗೆ ಅವರ ಒಂದು ಇಚ್ಛೆ ಆಗಿತ್ತು, ಹಾಗೆಯೇ ಈ ಪದಗಳು ಬೇಡ ಅಂತ ಹೇಳಲಿಕ್ಕೆ ಇವತ್ತು ಬೇರೆ ಯಾರ್ಯಾರೆಲ್ಲ ಅಪೋಸ್ ಮಾಡ್ತಾರೆ ಅವ್ರಿಗೂ ಕೂಡ ಹಕ್ಕಿದೆ. ಯಾಕಂದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಆಗಿದೆ. ಪ್ರಜಾಪ್ರಭುತ್ವ ಅಂದರೆ ಏನು? ಒಂದು ನಾನೇನು ಮಾತಾಡ್ತೀನೋ ಅದನ್ನು ನನ್ನ ಒಪಿನಿಯನ್, ಇನ್ನೊಬ್ರು ಏನು ಹೇಳ್ತಾರೋ ಅದು ಅವ್ರ ಒಪಿನಿಯನ್. ಸೊ ಇಲ್ಲಿ ಒಬ್ಬರು ಕನಿಷ್ಠ ಒಬ್ಬರು ಶ್ರೇಷ್ಠ ಅಂತ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಂದ್ರೆ ನಾನು ಹೇಳೋದನ್ನು ಕೇಳಬೇಕು, ಇನ್ನೊಬ್ರು ಹೇಳೋದನ್ನು ನಾನು ಸಮಾಧಾನದಿಂದ ಕೇಳಬೇಕು. ಅದು ಆದಮೇಲೆ ಏನು ಮಾಡಬೇಕು? ಡಿಬೇಟ್ ಮತ್ತು ಡಿಸ್ಕಷನ್ ಮಾಡಬೇಕು. ಯಾವುದು ತಪ್ಪು ಯಾವುದು ಸರಿ ಅಂತ ಡಿಸ್ಕಷನ್ ಮಾಡಾದ್ಮೇಲೆ ಯಾವ ಕಡೆ ಹೆಚ್ಚು ಜನ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಸಹಿ ಆಗ್ತಾರೋ ಅಥವಾ ಒಲವು ತೋರ್ತಾರೋ ಅದನ್ನು ಫೈನಲ್ ಮಾಡಬೇಕು. ಓಕೆ, ಸೊ ಅದು ಮಾಡೋದು, ಅದನ್ನೇ ಇದೇ ಥರ ಮಾಡಬೇಕು ಅನ್ನೋದೇ ಅಂಬೇಡ್ಕರ್ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ. ಐ ಥಿಂಕ್ ಆ ಥರ ಮಾಡಿದರೆ ಬೆಟರ್ ಗೈಸ್. ನೆಕ್ಸ್ಟ್, 5 ಲಕ್ಷ ಲಂಚ ಸ್ವೀಕರಿಸುವಾಗ ವೈದ್ಯನ ಸೆರೆ. ನಾನು ಆ ಇಂಗ್ಲೀಷ್ ಇನಿಷಿಯೇಟಿವ್ ಏನಿದೆ ಲರ್ನ್ ಇಂಗ್ಲೀಷ್ ವಿತ್ ಈರಣ್ಣ ಸರ್, ಅದರೊಳಗೆ ನಾನು ನಿನ್ನೆ ಕ್ವಶನ್ ಕೇಳಿದೆ, ವಾಟ್ ಆರ್ ದ ರೀಸನ್ಸ್ ಫಾರ್ ಇನ್ಕ್ರೀಸಿಂಗ್ ಕರಪ್ಷನ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅಂತೇಳಿ. ಆ್ಯಂಡ್ ವೆರಿ ಫ್ಯೂ ಪೀಪಲ್ ರೋಟ್ ಗೈಸ್. ಐ ಡೋಂಟ್ ನೋ, ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಿದರೆ ಯಾಕೆ ತಿಳಿಯೋದಿಲ್ಲ. ನೋಡಿ, ವೈದ್ಯ ಕೂಡ ಈ ಆಟೋಪ್ಸಿ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಓಕೆ, ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಕೊಡುವಲ್ಲಿ 5 ಲಕ್ಷ ರೂಪಾಯಿ ಬ್ರೈಬ್ ತಗೊಳ್ಳೋ ಮುಂದೆ ಅವ್ರನ್ನ ಹಿಡಿದಿದ್ದಾರೆ. ಸೊ ಈವನ್ ವೈದ್ಯಕೀಯ ಕ್ಷೇತ್ರಕ್ಕೂ ಕೂಡ ಭ್ರಷ್ಟಾಚಾರ ಅನ್ನೋದು ಹೇಗೆ ಎಂಟ್ರಿ ಆಗಿದೆ ಅಂತ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಅರ್ಹವಲ್ಲದ ಕಂಪನಿಗಳಿಗೆ ಪೂರೈಕೆ. ಹಾಸ್ಟೆಲ್ಗಳ ಒಂದು ಕಾಟ್ ಇರ್ತಾವಲ್ಲೋ, ಮಂಚಗಳು, ಅದ್ರೊಳಗೂ ಸ್ಕ್ಯಾಮ್ ಮಾಡ್ಯಾರ ನೋಡೋ ಗೈಸ್. ಊಟದೊಳಗೆ ಸ್ಕ್ಯಾಮ್, ಹಾಸ್ಟೆಲ್ ಮಂಚದೊಳಗೂ ಸ್ಕ್ಯಾಮ್, ಎಲ್ಲದ್ರೊಳಗೂ ಸ್ಕ್ಯಾಮ್. ಸಿ ಹೌ ಮಚ್ ಕರಪ್ಷನ್ ಈಸ್ ಇನ್ಕ್ರೀಸಿಂಗ್. ಎಸ್, ಈ ಅನದರ್ ಹೃದಯ ವಿದ್ರಾಹಕ ಘಟನೆ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ರೀಡಿಂಗ್ ದಿಸ್ ನ್ಯೂಸ್. ವಿಷ ಪಾಷಾಣದಿಂದಲೇ 5 ಹುಲಿಗಳು, ಒಂದು ದೊಡ್ಡ ಹುಲಿ, ಇನ್ನು 4 ಅದರ ಮಕ್ಕಳು, ಆ ಹುಲಿಗಳು ತೀರ್ ಹೋಗಿದ್ದಾವೆ. ನೀವು ಇಲ್ಲಿ ಫೋಟೋದಲ್ಲಿ ನೋಡ್ಬೋದು ಆ ಹುಲಿಗಳನ್ನು ಸುಡ್ತಾ ಇರೋದನ್ನು. ಆ್ಯಂಡ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಮಲೆಯ ಮಾದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಈ ಒಂದು ಹೃದಯ ವಿದ್ರಾಹಕ ಘಟನೆ ನಡೆದಿದೆ. ಆ್ಯಂಡ್ ಇದರ ಪ್ರಾಥಮಿಕ ತನಿಖೆಯಿಂದ ಇದು ದೃಢಪಟ್ಟಿದೆ ಗೈಸ್. ಏನಂದರೆ ಈ ಹುಲಿ ಎಲ್ಲಿ ಸತ್ತು ಬಿದ್ದಿದ್ದಾವೆ ಅಲ್ಲಿಂದ ಒಂದು 50 ಮೀಟರ್ ದೂರದೊಳಗೆ ಒಂದು ಹಸು, ಒಂದು ಆಕಳು ಡೆಡ್ ಬಾಡಿ ಕೂಡ ಸಿಕ್ಕಿದೆ. ಈ ಹುಲಿಗಳೇನು ಮಾಡಿದಾವೆ ಅಂದರೆ ಆ ಆಕಳನ್ನ ತಿನ್ನಲಿಕ್ಕೆ ಹೋದಾಗ ಮೇ ಬಿ ಒಂದು ದಿನ
ಅದನ್ನು ಬೇಟೆಯಾಡಿ ಅರ್ಧ ಆಕಳನ್ನು ತಿಂದಿದ್ದಾವೆ. ಅದು ಆದಮೇಲೆ ಪೂರ್ತಿ ತಿಂದಿಲ್ಲ. ಮೇ ಬಿ ಆ ಆಕಳ ಓನರು ಅದನ್ನು ನೋಡಕ್ಕೆ ಬಂದಿದ್ದಾನೆ. ವೈಲ್ಡ್ ಲೈಫ್ ಎಕ್ಸ್ಪರ್ಟು ಅಲ್ಲಿನ ರೀಜನ್ ಒಳಗೆ ಹೇಳಿದವನು ಇದು ಈ ಸ್ಟೋರಿ. ಆ್ಯಂಡ್ ನಾರ್ಮಲಿ ಹುಲಿಗಳ ಒಂದು ರೂಢಿ ಏನಿರ್ತದಂದರೆ, ಒಂದು ಏನಾದರೂ ಅವು ಬೇಟೆ ಆಡಿದು ಅಂದರೆ ಅದನ್ನು ಕಂಪ್ಲೀಟಾಗಿ ತಿನ್ನೋವರೆಗೂ ಇನ್ನೊಂದು ಬೇಟೆ ಆಡೋದಿಲ್ಲ. ಇನ್ ಕೇಸ್ ಅವಕ್ಕೇನಾದರೂ ಎಕ್ಸ್ಟ್ರಾ ಅನ್ನಿಸ್ತು ಅಂದರೆ ಅವತ್ತು ತಿನ್ನೋದಿಲ್ಲ, ನೆಕ್ಸ್ಟ್ ದಿನ ಬಂದು ತಿಂತಾವಂತೆ. ಸೊ ಯಾರು ಕಾಡಿನ ಅರಣ್ಯ ಪ್ರದೇಶದೊಳಗಿರ್ತಾರೆ ಅವ್ರಿಗೆ ಇದು ಗೊತ್ತಿರ್ಬೋದು. ಇದು ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೇ ಬಿ ಆ ಹುಲಿಗಳು ವಾಪಸ್ ಅಲ್ಲಿ ಬರ್ತವೆ, ಅದನ್ನು ತಿನ್ನಕ್ಕೆ ಬರ್ತವೆ ಅಂತ ಹೇಳಿನೇ ಆ ಒಂದು ಹಸುವಿನ ಮಾಂಸದ ಮೇಲೆ ವಿಷ ಹಾಕಿ ಹೋಗಿದ್ದಾರೆ. ಅದರಿಂದ 5 ಹುಲಿಗಳು ತೀರ್ ಹೋಗಿದ್ದಾವೆ. ಹುಲಿಗಳ ಜೀವನ ಮನುಷ್ಯರ್ಕಿಂತನೂ ಕಷ್ಟ ಇರುವಂಥ ಜೀವನ ಗೈಸ್. ಬಿಕಾಸ್ ಅವು ಇರುವಂಥ ಪ್ರದೇಶಗಳಲ್ಲಿ ಒಂದು ಗಂಡು ಹುಲಿ ಇತ್ತಂದರೆ ಒಂದು ಪ್ರದೇಶದಲ್ಲಿ ಅದಕ್ಕೆ ಅದರ ಅಕ್ಕಪಕ್ಕದೊಳಗೆ 4 ಹೆಣ್ಣು ಹುಲಿಗಳಿರಕ್ಕೆ ಮಾತ್ರ ಅಲೌ ಮಾಡ್ತವಂತೆ. ಸೊ ಇನ್ ಕೇಸ್ ಇಲ್ಲಿ ಮತ್ತಾವುದರೆ ಇದೇ ಏರಿಯಾದೊಳಗೆ ಮತ್ತಾವುದರೆ ಗಂಡು ಹುಲಿ ಬಂತಂದರೆ ಈ 2 ಹುಲಿಗಳ ನಡುವೆ ಜಗಳ ಹತ್ತತ್ತಂತೆ. ಸೊ ಜಗಳ ಹತ್ತಿ ನಂತರ ಯಾವುದು ಹುಲಿ ಸೋಲ್ತದೆ ಆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತೆ ಆ ಹುಲಿ. ಓಕೆ, ನೋಡಿ ವೈಲ್ಡ್ ಆ್ಯನಿಮಲ್ಗಳಿಗೂ ಕೂಡ ಹೆಂಗೆಲ್ಲ ಇದ್ದಾವೆ. ಆಮೇಲೆ ಹುಟ್ಟಿ ಆದಮೇಲೆ ಆ ಒಂದು ಹುಲಿ ಇರ್ತದಲ್ವ ಅದರ ಮಕ್ಕಳಿಗೆ ಈ ಒಂದು ಬೇಟೆ ಆಡೋದನ್ನು ಕಲಿಸ್ತದಂತೆ. ಈ 4 ಮರಿಗಳಿಗೆ ಇದು ಬೇಟೆ ಆಡೋದನ್ನು ಕಲಿಸ್ತಿರ್ಬೋದು. ಆ್ಯಂಡ್ ಇಲ್ಲಿ ಅನೇಕ ಲೋಪಗಳು ಕಾಣ್ತಿದ್ದಾವೆ ಗೈಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೂಡ ಡೆಫಿನೆಟ್ಲಿ ಹುಲಿಗಳು ಅದು ಒಂದೇ ಬಾರಿಗೆ 5 ಹುಲಿಗಳು ಸಾಯೋದು. ಕರ್ನಾಟಕ ಈಸ್ ಹ್ಯಾವಿಂಗ್ ಸೆಕೆಂಡ್ ಲಾರ್ಜೆಸ್ಟ್ ದಿಸ್ ಟೈಗರ್ ಪಾಪ್ಯುಲೇಷನ್ ಇನ್ ಅವರ್ ಕಂಟ್ರಿ. ಸೊ ಇಂಥ ವಿಷಯಗಳು ಆಗಬಾರ್ದು. ಓಕೆ, ಬಟ್ ವಿಷಪೂರಿತ ಜಾನುವಾರನ್ನು ತಿಂದಿದ್ರಿಂದ ಇದು ಆಗಿದೆ ಅಂತ ಕೂಡ ಅವರು ಹೇಳ್ತಾರೆ. ತಾಯಿ ಹುಲಿಗೆ 8 ರಿಂದ 9 ವರ್ಷ, ಮರಿಗಳು 9 ರಿಂದ 10 ತಿಂಗಳು ಪ್ರಾಯದಲ್ಲಿದ್ದದ್ದು. ಸೊ ಇಟ್ ಈಸ್ ಸೋ ನೈಸ್ ಸ್ಮಾಲ್ ಟೈಗರ್ಸ್ ಗೈಸ್. ಆ್ಯಂಡ್ ಈವನ್ ರೈತರು ಕೂಡ ಈ ಒಂದು ಅವರ ಹಸುಗಳನ್ನು ತಿಂದಾಗ ಅವರು ಕೂಡ ಕಂಗಾಲಾಗ್ತಾರೆ. ಆದರೆ ಸರ್ಕಾರ ಅವರಿಗೆ ಕಂಪೆನ್ಸೇಷನ್ ಕೊಡುತ್ತೆ. ಒಂದು ಹಸು ಏನಾದರೂ ಸತ್ತು ಹೋದರೆ ಹುಲಿ ಅಟ್ಯಾಕಿಂದ ಅವ್ರಿಗೆ 10,000 ರೂಪಾಯಿ ಕೊಡುತ್ತೆ. ಆದರೆ ಇಲ್ಲಿ ಬಹಳಷ್ಟು ಸ್ಕ್ಯಾಮ್ ನಡೀತವೆ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಬಿಟ್ಟಂಥ ಹಸುಗಳು ಯಾವೂ ಕೂಡ ಈ ಒಂದು ರೈತರ ಹಸುಗಳಲ್ಲ. ಒಂದನೇದು ರೈತರ ಹಸುಗಳು ಕಾಡಿನ ಪ್ರದೇಶದೊಳಗೆ ಹೋಗೋದಿಲ್ಲ, ವನ್ಯಜೀವಿ ಧಾಮಗಳೊಳಗೆ ಹೋಗೋದಿಲ್ಲ. ಇದು ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡರಲ್ಲಿರೋದ್ರಿಂದ ತಮಿಳುನಾಡಿನಿಂದ ಹಸುಗಳನ್ನು ಮೇಯಿಸಲಿಕ್ಕೆ ಇಲ್ಲಿ ತಂದು ಬಿಡ್ತಾರಂತೆ. ಅದರ ಸಗಣಿಯನ್ನು ಅದನ್ನು ಗೊಬ್ಬರವಾಗಿ ಬಳಸಲಿಕ್ಕೆ ಇದೊಂದು ದೊಡ್ಡ ಮಾಫಿಯಾ ಅಂತೆ, ರ್ಯಾಕೆಟ್ ಅಂತೆ ಇದು ನಡೀತಾ ಇರುತ್ತಂತೆ. ಅಲ್ಲಿನ ಎಕ್ಸ್ಪರ್ಟ್ ಇದು ಎಲ್ಲ ರಿಪೋರ್ಟಿಂದ ಹೊರಗೆ ಬಂದಿದ್ದು ಗೈಸ್. ಅಷ್ಟೇ ಅಲ್ಲ, ಅಲ್ಲಿನ ಫಾರೆಸ್ಟ್ ವಾಚರ್ಸ್ ಅಂತದಾರಲ್ಲ ಅವರಿಗೆ ಕಳೆದ 5 ತಿಂಗಳಿಂದ ವೇತನ ಕೊಟ್ಟಿಲ್ಲ ಅಂತೆ. ಮತ್ತೆ ವೇತನ ಕೊಡದೇನೆ ಅವ್ರು ಹೆಂಗೆ ದುಡಿಬೇಕು ಗೈಸ್? ಇದು ನಾರ್ಮಲಿ ಒಂದು ಎನಿಮಲ್ ಡೆತ್ ಆಗಿದ್ರೆ ಫಾರೆಸ್ಟ್ ವಾಚರ್ ಅಡ್ಡಾಡಬೇಕಾದ್ರೆ ಎಲ್ಲಿಂದನೂ ಸ್ಮೆಲ್ ಬರುತ್ತೆ. ಅವರೆಲ್ಲ ಕಾಂಟ್ರಾಕ್ಟ್ ಬೇಸ್ ವರ್ಕರ್ಸ್ ಇರ್ತಾರೆ. ಸರ್ಕಾರ ಹೈಯರ್ ಆಫೀಷಿಯಲ್ಸ್ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತೆ. ಇದಕ್ಕೆ ಎಲ್ಲರನ್ನೂ ಹೆಲ್ಡ್ ಮಾಡಬೇಕು, ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಬರೀ ಅಲ್ಲಿದ್ದಂಥ ರೈತರಿಗೆ ಮಾತ್ರ ಅಲ್ಲ, ಈವನ್ ಅವ್ರ ಸ್ಯಾಲ್ರಿನ ಹೋಲ್ಡ್ ಮಾಡೋದಂಥದ್ದಾಗಿರ್ಬೋದು. ಸೋ ಮೆನಿ NGOs ಆರ್ ಆಲ್ಸೋ ವರ್ಕಿಂಗ್ ಗೈಸ್. ಈ ಒಂದು ರೈತರ ಯಾವುದಾದ್ರೂ ಎನಿಮಲ್ಸ್ಗಳಿಗೆ ಪ್ರಾಬ್ಲಮ್ ಆದರೆ ಇವನ್ NGOಗಳು ದುಡ್ಡು ಕೊಡ್ತವೆ ಈ ಒಂದು ರೀಜನ್ ಒಳಗೆ. ಸೊ ಅಂಥ ಜನ ಕೂಡ ಇದ್ದಾರೆ. ಆದರೆ ನೋಡಿ ಈವನ್ ಫಾರೆಸ್ಟ್ ಒಳಗೂ ಕೂಡ ರಾಜಕೀಯ ಮಾಡ್ತಿದ್ದಾರೆ. ನಮ್ಮ ಕಾಡುಗಳು ಕೂಡ ರಾಜಕೀಯದಿಂದ ಹೊರಗಿಲ್ಲ, ನಮ್ಮ ಫ್ಯಾಮಿಲಿಗಳು ರಾಜಕೀಯದಿಂದ ಹೊರಗಿಲ್ಲ, ನಮ್ಮ ಸಮಾಜ ಅಂತೂ ದೊಡ್ಡ ಪಾಲಿಟಿಕ್ಸಲ್ಲಿದೆ. ಇಂಥ ನೀಚ ಜನರಿದ್ದಾರೆ ಅಂದರೆ 5 ಮೂಕ ಪ್ರಾಣಿಗಳನ್ನು ಕೊಂದಿದ್ದಾರೆ. ನಾರ್ಮಲಿ ಇವು ಹೊರಗೆ ಬಂದು ಬೇಟೆ ಆಡೋದಿಲ್ಲ. ಆದರೆ ಈ ದನಗಳನ್ನ ಕಾಡೊಳಗೆ ಮೇಯ್ಸಕ್ಕೆ ಬಿಟ್ಟಾಗ ಅವು ಬೇಟೆ ಆಡಿದ್ದಾವೆ. ನಿಮಗೆ ಏನನ್ಸುತ್ತೆ ಗೈಸ್? ಸೊ ಇವ್ರಿಗೆ ಅದು ಏನಾದರೂ ಪ್ರೂವ್ ಆದರೆ, ಒಂದು ಯಾರು ಕೊಂದಿದ್ದಾರೆ ಇವುಗಳನ್ನು ಅಂತ ಪ್ರೂವ್ ಆದರೆ ಅವರಿಗೆ 7 ವರ್ಷದವರೆಗೆ ಜೈಲು ಶಿಕ್ಷೆ, 25,000 ರೂಪಾಯಿ ದಂಡ ಎಲ್ಲ ಇರುತ್ತೆ ಅಂತೆ. ಆದರೆ ಇದನ್ನು ಯಾವಾಗಿಂದ ಜಾರಿಗೆ ತಂದರೆ ಅವಾಗಿಂದ ಯಾರಿಗೂ ಈ ಶಿಕ್ಷೆ ಆಗಿಲ್ಲ ಅಂತೆ. ಹೌ ಈಸಿಲಿ ಪೀಪಲ್ ಎಸ್ಕೇಪ್ ಫ್ರಮ್ ದ ಲಾ ಗೈಸ್. ಸೊ ಇಟ್ ಈಸ್ ಸೋ ಬ್ಯಾಡ್ ಗೈಸ್. ಟೈಗರ್ ಈಸ್ ಸಚ್ ಅ ಬ್ಯೂಟಿಫುಲ್ ಎನಿಮಲ್ ಆ್ಯಂಡ್ ಅಳಿವಿನಂಚಿನಲ್ಲಿರುವಂಥವು ಅಂಥ ಪ್ರಾಣಿಗಳನ್ನು ಕೊಲ್ಲೋದು ಮಹಾಪಾಪ. ಎಸ್,
ಅವರು ಕಂಪ್ಲೇಂಟ್ ಮಾಡ್ಬೋದಿತ್ತು, ಫಾರೆಸ್ಟ್ ಪೀಪಲ್ಗೆ ಕಂಪ್ಲೇಂಟ್ ಮಾಡ್ಬೋದಿತ್ತು. ಹಾಗೇನಾದರೂ ಆಗಿದ್ದರೆ ಅದಕ್ಕೆ ಕಂಪೆನ್ಸೇಷನ್ ಕೂಡ ಅವರಿಗೆ ಸಿಗ್ತಿತ್ತು. ಆದರೆ ಕಾಡಿನೊಳಗೆ ಇವ್ರು ಹೋಗಿದ್ದು ಇದು ತಪ್ಪು. 5 ಟೈಗರ್ಗಳು, ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಗೈಸ್. ಓಕೆ, ನಮ್ಮ ರಾಜ್ಯದೊಳಗೆ ಆದಂಥ ಒಂದು ವಿಷಯ ಆ್ಯಂಡ್ ಹೀಗೆ ಆಗಬಾರ್ದಾಗಿತ್ತು. ಓಕೆ, ಆಮೇಲೆ ನೋಡಿ, ಬೆಂಗಳೂರೊಳಗೆ ದುಡ್ಡು ಎಣಿಸ್ಬೇಕಾದ್ರೆ ಒಬ್ಬ ಉದ್ಯಮಿಯೊಬ್ಬರಿಗೆ ಅವ್ರ ಅಂಗಡಿ ಒಳಗೆ ಬಂದು ಹೆದರ್ಸಿ 2 ಕೋಟಿ ರೂಪಾಯಿ ತೊಗೊಂಡೋಗಿದ್ದಾರಂತೆ. ಎಂಥ ದೊಡ್ಡ ದರೋಡೆಕೋರರಿದ್ದಾರೆ ಗೈಸ್ ಕರ್ನಾಟಕದೊಳಗೆ. ನೆಕ್ಸ್ಟ್, ನಾ ಚಿರ ಯೌವನೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಐ ವಿಶ್ ಯು ಆಲ್ ಪೀಪಲ್ ಶುಡ್ ರೀಡ್ ದಿಸ್ ಆರ್ಟಿಕಲ್ ಗೈಸ್. ವಯಸ್ಸಾಗುವುದು ದೇಹಕ್ಕೆ ವಿನ ಮನಸ್ಸಿಗಲ್ಲ. ಆಲ್ ದ ಆಸ್ಪಿರೆಂಟ್ಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ವಯಸ್ಸಾಗೋದು ದೇಹಕ್ಕೆ ಹೊರತು ಮನಸ್ಸಿಗೆ ಅಲ್ಲ. ಏನೇ ಆದರೂ ನಮ್ಮ ಹುಮ್ಮಸ್ಸು ಕಡಿಮೆ ಆಗಬಾರ್ದು. ಆ್ಯಂಡ್ ನಿಮಗೆ ಯಾರಾದರೂ ನಿನಗೆ ವಯಸ್ಸಾಯಿತು, ನಮಗೆ ವಯಸ್ಸಾಯಿತು ಅಂತ ಯಾರಾದರೂ ಅಂತಾರಂದರೆ ಅಂಥವ್ರ ಮನೆಯಾಗೂ ಸೇರಿಸ್ಕೋಬೇಡ್ರಿ, ಅಂಥವ್ರ ಜೊತೆ ಕೂಡಕ್ಕೂ ಹೋಗಬೇಡ್ರಿ. ನೆಗೆಟಿವ್ ಪೀಪಲ್. ಓಕೆ, ನೀವು ಎಷ್ಟು ದಿನ ಬದುಕ್ತೀವಿ, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಎಷ್ಟು ದಿನ ಬದುಕ್ತೀವಿ, ಬಟ್ ಇರೋವರೆಗೂ ಒಂದು ಹುಮ್ಮಸ್ನಿಂದ, ಒಂದು ಚಿರ ಲವಲವಿಕೆಯಿಂದ ಬದುಕಬೇಕೇ ಹೊರತು, ಜೀವನದ ಪ್ರೀತಿಯಿಂದ ಬದುಕಬೇಕೇ ಹೊರತು, ನಿನಗೆ ವಯಸ್ಸಾಯಿತು, ನಿನಗೆ ಬಿಳಿ ಕೂದಲಾಯಿತು, ನಿನಗೆ ಅದು ಆಯಿತು ಇದು ಆಯಿತು ಇಂಥ ನೆಗೆಟಿವಿಟಿಯಿಂದ ದೂರ ಇರಬೇಕು. ವಯಸ್ಸಾಗೋದು ಸಾಮಾನ್ಯವಾದಂಥ ಒಂದು ಪ್ರೊಸೆಸ್ ಆಗಿದೆ, ನೇಚರ್ ಆಗಿದೆ. ಅದನ್ನು ಹೊಳ್ಳಿ ಹೇಳಿ ಇನ್ನೊಬ್ಬರನ್ನ ನೆಗೆಟಿವ್ ಮೈಂಡ್ನ ತರಬಾರ್ದು. ಬೆಟ್ಟಕ್ಕೆ, ಗುಡ್ಡಕ್ಕೆ, ಆಮೇಲೆ ಗಿಡಕ್ಕೆ ವಯಸ್ಸಾಯಿತು ಅಂತ ಯಾರಾದರೂ ಹೇಳ್ತಾರಾ? ಓಕೆ, ಹೇಳೋದಿಲ್ಲ. ಹಾಗಂದ್ರೆ ಮನುಷ್ಯರಿಗೆ ಯಾಕೆ ಹೇಳಬೇಕು? ಇಷ್ಟೊಂದು ಬುದ್ಧಿವಂತ ಪ್ರಾಣಿ ಮನುಷ್ಯ ಇಷ್ಟೆಲ್ಲ ಬುದ್ಧಿ ಕೊಟ್ಟು ದೇವರು ಭೂಮಿಗೆ ಕಳಿಸಿರುವಾಗ ಕೆಲವೊಂದಿಷ್ಟು ಬೇವರ್ಸಿಗಳಿರ್ತವೆ. ಓಕೆ, ಸೊ ಬರೀ ನಿಂದು ಅದು ಆಯಿತು, ನಿಂದಿದು ಆಯಿತು ನೆಗೆಟಿವ್ ಮಾತಾಡ್ತಿರ್ತಾರೆ. ಆಮೇಲೆ ಸೌಂದರ್ಯದಿಂದಲೂ ಕೂಡ ಬಾಹ್ಯ ಸೌಂದರ್ಯಕ್ಕಿಂತಲೂ ಆಂತರಿಕ ಸೌಂದರ್ಯ ಮುಖ್ಯ. ಆಂತರಿಕವಾಗಿ ನೀವು ಪಾಸಿಟಿವ್ ಆಗಿದ್ದರೆ, ಆಂತರಿಕವಾಗಿ ನೀವು ಒಳ್ಳೆಯದನ್ನು ವಿಚಾರ ಮಾಡಿದರೆ ಅದೇ ಬಾಹ್ಯವಾಗಿ ಕಾಣ್ತದೆ. ನೀವು ಸಿಕ್ಕಾಪಟ್ಟೆ ಪೇಂಟ್ ಹಚ್ಕೊಂಡು, ಆಮೇಲೆ ಕಲರ್ ಎಲ್ಲ ಹಚ್ಕೊಂಡು ಮೇಲೆ ಚೆನ್ನಾಗಿ ಕಾಣಬೇಕು ಅಂತ ಇಲ್ಲ. ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯ. ಪ್ರತಿದಿನ ವಯಸ್ಸಾಗ್ತಾನೆ ಇರುತ್ತೆ, ಅದನ್ನೇನು ನಮ್ಮ ಕಡೆಯಿಂದ ತಡೆಯೋಕ್ಕಾಗುತ್ತೆ? ಅದನ್ನು ನಂಬ್ಕೊಂಡು ಯಾಕೆ ಕುಂಡಿರಬೇಕು? ಆದ್ದರಿಂದ ಯಾರು ಹಿಂಗಂತಾರೆ. ಆಮೇಲೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹೆಣ್ಮಕ್ಳು ವಯಸ್ಸನ್ನು ಕೇಳಬಾರ್ದು. ಸೊ ಯಾಕೆ ಅಂತ ಕೂಡ ಇವರು ಆನ್ಸರ್ಗಳನ್ನೆಲ್ಲ ಮಾಡಿದ್ದಾರೆ. ಒಟ್ಟಿನೊಳಗೆ ಪಾಸಿಟಿವ್ ಜೀವನ ಇರಬೇಕು, ಒಳ್ಳೆಯ ಶೈಲಿಯ ಜೀವನ ಇರಬೇಕು, ಉಡುಪುಗಳನ್ನು ಉತ್ತಮವಾಗಿ ಧರಿಸಬೇಕು, ಅದರ ಜೊತೆಗೆ ಉತ್ತಮ ಆಹಾರವನ್ನು ನೀವು ತಿನ್ನಬೇಕು. ಸೊ ಕೂದಲು ಬೆಳ್ಳಗಾಗೋದು, ಕಣ್ಣು ಕೆಂಪಗಾಗೋದು, ಆಮೇಲೆ ಹಿಂದೆ ಬೆಳ್ಳಗಾಗೋದು, ಮುಂದೆ ಬೆಳ್ಳಗಾಗೋದು, ಇಂಥವೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇಂಥವು ಎಷ್ಟೋ ಮಹನೀಯರು ಆತ್ಮವಿಶ್ವಾಸದಿಂದ ಬದುಕಿ ಬಾಳಿದರೆ, ಅದೆಷ್ಟೋ ಅಂಗವಿಕಲರು ಕೂಡ ಎಷ್ಟು ಒಂದು ಜೀವನ ಪ್ರೀತಿಯಿಂದ ಬದುಕ್ತಿದ್ದಾರೆ. ಅಂಥವ್ರನ್ನ ನೋಡಿ ಕೂಡ ಉಳುಕಿದವರು ನಾಚಬೇಕು. ಆ್ಯಂಡ್ ಈ ಜೀವನ ಅನ್ನೋದು ಇನ್ನೊಬ್ಬರಿಗೆ ಒಳ್ಳೆ ಮೆಸೇಜ್ನ ಕೊಟ್ಟು ಹೋಗೋಕ್ಕಿದೆ ಹೊರತು ನಾವೇ ನರಳಾಡಿ ಸತ್ತು ಹೋಗೋಕ್ಕೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ನಾ ಚಿರ ಯೌವನೆ, ಎಸ್, ನಾವು ಹಾಗೆ ಅಂದ್ಕೊಂಡು ನಾವು ಜೀವನವನ್ನು ಮಾಡಬೇಕು. ನನಗೆ ವಯಸ್ಸಾಯಿತು, ಅದು ಆಯಿತು ಅಂದರೆ ನನಗೆ ಅದು ನೀಗುವುದಿಲ್ಲ, ಇದು ನೀಗುವುದಿಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ನೆಗೆಟಿವ್ ಥಾಟ್ಗಳೇ ನಿಮ್ಮ ಮನಸ್ಸಿನೊಳಗೆ ಬರ್ತವೆ. ಅದರಿಂದ ದೂರ ಇರಿ ಅಂತ ಆರ್ಟಿಕಲ್ ಹೇಳುತ್ತೆ ಗೈಸ್. ಒಳ್ಳೆ ಆರ್ಟಿಕಲ್ಲು, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್ ಆಲ್ವೇಸ್. ಓಕೆ, ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಸೈಬರ್ ಅಪರಾಧ ಹೆಚ್ಚಾಗ್ತಿದ್ದಾವೆ. ಏನಿವೆ ಯುವಕರನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಪೊಲೀಸ್ ಮೀಟಿಂಗ್ಗಳಿಗೆ ಏನೇನಾಯಿತು ಅಂತ ಕೂಡ ನಾನು ಹೇಳಿದ್ದೀನಿ. ಆ್ಯಂಡ್ ಎಸ್, ನೆಕ್ಸ್ಟು ಎಡಿಟೋರಿಯಲ್ ಪೇಜ್ಗೆ ಹೋಗೋದಾದರೆ ನೋಡಿ, ಇವತ್ತಿನ ಎಡಿಟೋರಿಯಲ್ ಪೇಜಲ್ಲಿ 2 ಆರ್ಟಿಕಲ್ಸ್ಗಳು ಬಂದಿದ್ದಾವೆ. ದಟ್ ಈಸ್ ದೇ ಆರ್ ಗುಡ್. ಓಕೆ, ನೋಡಿ, ನಾಡು ನುಡಿ ಚಟುವಟಿಕೆ ನಿಲ್ಲದಿರಿ ಸರ್ಕಾರದ ನೆರವು ಅಂತ ಒಂದು ಆರ್ಟಿಕಲ್ ಬಂದಿದೆ. ನಾನು ಈ ಆರ್ಟಿಕಲ್ ಬಗ್ಗೆ ನಿನ್ನೆ ಕೂಡ ಹೇಳಿದ್ದೀನಿ. 2024-25ನೇ ಸಾಲಿನಲ್ಲಿ ಈ ಒಂದು ಸಂಘ ಸಂಸ್ಥೆಗಳ ಈ ಒಂದು ಯೋಜನೆಗಳನ್ನೇನಿದ್ದಾವೆ, ಓಕೆ, ಸಂಘ ಸಂಸ್ಥೆಗಳ ಸಾಂಸ್ಕೃತಿಕ ನೆರವು ಅಂತ ಏನು ಯೋಜನೆ ಇದೆ,
ಕರ್ನಾಟಕ ಸರ್ಕಾರದಿಂದ ಆ ಯೋಜನೆ ಅಡಿಯಲ್ಲಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಬಟ್ ನಿನ್ನೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಸೊ ಈ ಅನುದಾನದಿಂದ ಕನ್ನಡ ಪರ ಸಂಘ ಸಂಸ್ಥೆಗಳು, ನಾಟಕ ಕಂಪನಿಗಳು, ಓಕೆ, ಸೊ ಅವರ ವೇಷಭೂಷಣಗಳನ್ನು ಕೊಂಡ್ಕೊಳ್ಳಿಕ್ಕಾಗಿರ್ಬೋದು, ಲಾಕ್ಡೌನ್ ಸಂದರ್ಭ ಬಂದ ನಂತರ ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆ ಆಗಿದ್ದಾಗಿರ್ಬೋದು, ಅವರು ಆಲ್ರೆಡಿ ನಷ್ಟದೊಳಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಸಾರ್ವಜನಿಕ ತೆರಿಗೆಯಿಂದ ಕೊಡ್ತಾ ಇರುವಂಥ ಹಣ, ಅಂದರೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಕೊಡ್ತಾ ಇರುವಂಥ ಹಣ ಸೊ ಕಡಿಮೆ ಮಾಡಿದ್ದು ಅಥವಾ ನಿಲ್ಲಿಸಿದ್ದು ಸರಿ ಇರಲಿಲ್ಲ. ಈಗ ಸಂಘ ಸಂಸ್ಥೆಗಳು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಆರ್ಥಿಕ ನೆರವು ಆರಂಭಗೊಂಡಿದ್ದು ಈ ಒಂದು ಜನರಲ್ಲಿ ಪುನಶ್ಚೇತನಕ್ಕೆ ಮುಂದಾಗಿದ್ದು ಒಂದು ಹುಮ್ಮಸ್ಸನ್ನು ತಂದಿದೆ ಅಂತ ಆರ್ಟಿಕಲ್ ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್, ರಟ್ಟಾದ ಒಳಗುಟ್ಟು ಅಂತ ಇಲ್ಲೊಂದು ಆರ್ಟಿಕಲ್ ಬಂದಿದೆ. ಅಂದರೆ ಇದರೊಳಗೆ ಮೇಜರ್ಲಿ ಏನು ಹೇಳಿದ್ದಾರೆ ಅಂದರೆ, ಅಸ್ಪೃಶ್ಯತೆ ಅನ್ನೋದು ಇನ್ನೂ ಆದರೂ ನಮ್ಮ ದೇಶದೊಳಗೆ ಹೆಂಗಿದೆ ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆನ ಮಹಾಭಾರತದಿಂದ ತೆಗೆದುಕೊಂಡಿದ್ದಾರೆ ಗೈಸ್. ಆ್ಯಂಡ್ ದಲಿತನ ಕೈಯಲ್ಲಿರುವ ನೀರನ್ನು ಕುಡಿಯಲು ಇನ್ನೂವರೆಗೆ ಅದು ನಿರಾಕರಿಸಲಾಗುತ್ತೆ. ದಲಿತರು ಮಾಡಿದ ಆಹಾರವನ್ನು ಇನ್ನೂವರೆಗೆ ಆದರೂ ಸ್ವೀಕರಿಸೋದಿಲ್ಲ. ಆ್ಯಂಡ್ ರಾಜ್ಯದಲ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಒಂದು ಪರಿಸ್ಥಿತಿ ಇದೇ ಆಗಿದೆ. 100 ವರ್ಷಗಳಾದರೂ ಕೂಡ ಇವರ ಒಂದು ಇರುವಿಕೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಎನ್ ನಾಗಮೋಹನ್ ದಾಸ್ ಅವರ ಆಯೋಗದ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಕೆಳಜಾತಿಯವರಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಕೂಡ ಒಂದು ಸಮಿತಿಯನ್ನು ಅಪಾಯಿಂಟ್ ಮಾಡಿದೆ. ಮೀಸಲಾತಿ ತಂದರೆ ಏನು? ದಲಿತರು ದಲಿತರು ಅನ್ನೋದನ್ನು ಮರೆಯೋದಿಲ್ಲ. ಆ್ಯಂಡ್ ಮೇಲ್ಜಾತಿಯವರು ಇವರನ್ನ ದಲಿತರು ಅಂತ ಕರೆಯೋದನ್ನು ಬಿಡೋದಿಲ್ಲ ಅಂತ ಕೂಡ ಆರ್ಟಿಕಲಲ್ಲಿ ಹೇಳುತ್ತೆ. ಉದಾಹರಣೆಗೆ ಬೆಂಗಳೂರಿಗೆ ಇತ್ತೀಚೆಗೆ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಬಸವನಗುಡಿ ಪ್ರದೇಶ ಆಗಿರಬಹುದು, ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳಿಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಯಾರು ನೀವು ಎದಕ್ಕೆ ಒಳಗೆ ಬಂದಿದ್ದೀರಿ ಅಂತ ಕೇಳಿದರೆ, ನಾವು ಹಿಂಗೆ ಸಮೀಕ್ಷೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಯಾರೂ ಕೂಡ SC/ST ಅವರು ಇರೋರು ಇಲ್ಲ, ನೀವು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಮಹಾನಗರಗಳಲ್ಲೂ ಕೂಡ ಈ ಅಸ್ಪೃಶ್ಯತೆ ಅನ್ನೋದಿದೆ. ಅಲ್ಲಿ ಆ ಏರಿಯಾ ಕಾಲೋನಿಗಳಲ್ಲಿ ಮನೆ ಬಾಡಿಗೆ ಕೊಡ್ತಾ ಇಲ್ಲ, ಮನೆ ಮಾಲೀಕರೇ ಬಂದು ಇಲ್ಲಿ ಯಾರೂ ಪರಿಶಿಷ್ಟರಿಲ್ಲ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲೆಲ್ಲ ಹೇಳಿ ಕಳಿಸ್ತಿದಾರಂತೆ. ಅಸ್ಪೃಶ್ಯತೆ ಅನ್ನೋದು ಬೆಂಗಳೂರಿನಂಥ ನಗರದೊಳಗೆ ಇಷ್ಟಿದೆ ಅಂದರೆ ಇನ್ನು ಅನ್ಯ ಚಿಕ್ಕ ಒಂದು ಜಿಲ್ಲೆಗಳಲ್ಲಿ, ಚಿಕ್ಕ ನಗರಗಳಲ್ಲಿ ಎಷ್ಟು ಇರಬಾರ್ದು ಗೈಸ್. ಓಕೆ, ಇದು ಜಾತಿ ವ್ಯವಸ್ಥೆ ಇನ್ನೂ ಆದರೂ ಎಷ್ಟು ನಿಖರವಾಗಿದೆ, ನಮ್ಮ ದೇಶದೊಳಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ತಿಳಿಸುತ್ತೆ. ಇವರು ಒಂದು ಪ್ರಶ್ನೆ ಮಾಡ್ತಾರೆ, ಇದನ್ನು ನೀವು ಕೂಡ ಎಲ್ಲರೂ ನೆನಪಿಟ್ಕೊಳ್ರಿ. ಎಸ್ಸೇದೊಳಗೆ ಎಲ್ಲೋ ಬರೀಲಿಕ್ಕೆ ಬರುತ್ತೆ, ನಾವು ಚಂದ್ರಯಾನ ಮಾಡಿದ್ದೇವೆ, ಓಕೆ, ಮಂಗಳನ ಅಂಗಳಕ್ಕೆ ಹೋಗುವುದಕ್ಕೆ ತಯಾರಿ ನಡೆಸಿದ್ದೇವೆ, ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಹಾರಿದ್ದಾರೆ, ವೈಜ್ಞಾನಿಕ ಮನೋಭಾವನೆ ಬೆಳೆದಿದೆ ಎಂದು ಖುಷಿ ಪಡುತ್ತೇವೆ, ನಮ್ಮ ಮಕ್ಕಳು ಶಿಕ್ಷಣ ರಂಗದಲ್ಲಿ ಭಾರೀ ಸಾಧನೆ ಮಾಡಿದ್ದಾರೆ ಎಂದು ಬೆನ್ನು ತಟ್ಟುತ್ತೇವೆ, ಆದರೆ ಬುಡಕಟ್ಟು ಜನಾಂಗದ ಮಹಿಳೆಯರನ್ನು ರಾಷ್ಟ್ರಪತಿ ಮಾಡಿದ್ದೇವೆ ಎಂದು ಎದೆ ಉಬ್ಬಿಸಿ ಹೇಳುವವರು. ಓಕೆ, ಇವತ್ತು ಒಳ ಮೀಸಲಾತಿ ಅಂತ ಕೊಟ್ಟು ಜಾತಿ ವ್ಯವಸ್ಥೆಯನ್ನು ಜಾತಿಯ ಆಧಾರದ ಮೇಲೆ ನಮ್ಮ ಸಮಾಜವನ್ನು ಮತ್ತಷ್ಟು ಒಡೀತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಅವರು ಪ್ರಶ್ನೆ ಮಾಡ್ತಾರೆ. ವೆರಿ ನೈಸ್ ಕ್ವಶನ್ ಗೈಸ್. ಓಕೆ, ನಮ್ಮ ಜೊತೆಗಿರುವವರ ಜನರನ್ನು ಮನುಷ್ಯರು ಅಂತೂ ತಿಳ್ಕೊಂಡು ಅವ್ರನ್ನ ಮನುಷ್ಯರ ಥರ ಟ್ರೀಟ್ ಮಾಡದೇ ಇರೋರು ಯಾವ ಚಂದ್ರಯಾನಕ್ಕೆ ಹೋದ್ರೇನು, ಯಾವ ಮಂಗಳಯಾನಕ್ಕೆ ಹೋದ್ರೇನು, ಸ್ಪೇಸ್ ಸ್ಟೇಷನ್ಗೆ ಹೋದ್ರೇನು. ಓಕೆ, ಈ ಮನಸ್ಥಿತಿ ಬದಲಾಗಬೇಕು ಅಂತ ಕೂಡ ಹೇಳ್ತಾರೆ. ಮಾಂಸ ತಿನ್ನುವವರು ಕೀಳು, ಸಸ್ಯಾಹಾರಿಗಳು ಶ್ರೇಷ್ಠ ಎನ್ನುವ ವ್ಯಸನ ನಮ್ಮನ್ನು ಬಿಟ್ಟು ತೊಲಗೇ ಇಲ್ಲ. ಇನ್ನು ಮನುಷ್ಯತ್ವವನ್ನು ತಿನ್ನುವವರಿಗಿಂತ ಮಾಂಸಾಹಾರಿಗಳು ಮೇಲು ಎನ್ನುವುದು ಸತ್ಯ. ಓಕೆ, ನಮ್ಮ ಅರಿವಿಗೆ ಬಂದೇ ಇಲ್ಲ. ಸತ್ಯವನ್ನು ಒಪ್ಪಿಕೊಳ್ಳುವ ಸಾಹಸವನ್ನು ಕೂಡ ನಾವು ಮಾಡುವುದೇ ಇಲ್ಲ. ಎಸ್, ವೆರಿ ನೈಸ್ ಆರ್ಟಿಕಲ್. ಓಕೆ, ನಿಮಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಗೈಸ್. ಕೋವಿಡ್ ಕಾಲದಲ್ಲಿಯೂ ಕೂಡ ಹೀಗೆ ಆಗಿದ್ದು. ಭೌತಿಕ ಅಂತರವನ್ನು ಕಾಪಾಡಿಕೊಳ್ಳಿ ಎಂದು ಸಂದೇಶ ಬಂದ ತಕ್ಷಣವೇ ಕೆಲವು ಮನಸ್ಸುಗಳು ನಾವು ಹೇಳಿಲ್ವಾ, ಓಕೆ, ಕಂಡವರನ್ನೆಲ್ಲ ಮುಟ್ಟಿ ಬರಬಾರದು ಎನ್ನುವುದು. ಓಕೆ, ಕೋವಿಡ್ ಬಂದಾಗಲೂ ಕೂಡ ಇದು ನೋಡ್ತೀವಿ ನಾವು. ವೈರಾಣು ಕೊಂಡಿ ತಪ್ಪಿಸಲು
ಕೈಗೊಂಡ ಕ್ರಮವನ್ನೂ ಕೂಡ ಅಸ್ಪೃಶ್ಯತೆಗೆ ಸಮರ್ಥನೆ ಮಾಡಲು ಬಳಸಿಕೊಂಡಿದ್ದನ್ನು ಕಾಣ್ತೀವಿ. ಕವಿ ಸಿದ್ಧಲಿಂಗಯ್ಯ ಅವರು ಅಂಬೇಡ್ಕರ್ ಬಗ್ಗೆ ಚಂದದ ಕತೆ ಹೇಳುತ್ತಿದ್ದರು. ಆ ಕತೆ ನಿಜವಾಗಿದ್ದೇ ಎಂದು ಕೇಳಿದರೆ ಉತ್ತರ ಗೊತ್ತಿಲ್ಲ, ಆದರೆ ಕತೆಯ ಸಂದೇಶ ಇಲ್ಲಿದೆ. ಓಕೆ, ಸೊ ಈ ಕತೆ ನಿಜನೋ ಇಲ್ಲೋ ಅಂತ, ಇದು ತುಂಬ ಚೆನ್ನಾಗಿದೆ ಕತೆ, ಕೇಳಿ ಒಂದು ನಿಮಿಷ ಹೇಳ್ತೇನೆ ನಿಮಗೆ. ಭಾರತ ಸ್ವತಂತ್ರ ಬಂದ ಹೊಸದರಲ್ಲಿ ಬ್ರಿಟಿಷರ ಪತ್ರಕರ್ತನೊಬ್ಬ ಭಾರತಕ್ಕೆ ಬಂದರಂತೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಹೇಗೆ ನಡೆಯುತ್ತಿದೆ ಎಂಬುದನ್ನು ಅಧ್ಯಯನ ಮಾಡಲಿಕ್ಕೆ ಆತ ಪ್ರವಾಸದ ಉದ್ದೇಶ ಆಗಿತ್ತು. ಸೊ ಇವನು ಬಂದ್ರಂತೆ. ಓಕೆ, ಆವಾಗ ಅವರು ಆತ ಮೊದಲು ಮಹಾತ್ಮ ಗಾಂಧಿಯವರಿಗೆ ಮನೆಗೆ ಹೋದನಂತೆ. ಆಗ ಅವರು ನಿದ್ರೆಯಲ್ಲಿದ್ದರಂತೆ. ನಂತರ ಎಬ್ಬಿಸುವುದು ಬೇಡ ಎಂದು ಆಗಿನ ಪ್ರಧಾನಮಂತ್ರಿ ನೆಹರು ಅವ್ರ ಮನೆಗೆ ಹೋದ್ರಂತೆ. ಸೊ ಮನೆಗೆ ಹೋದಾಗ ಅವರೂ ಮಲಗಿದ್ರಂತೆ. ಅಲ್ಲಿಂದ ಸೀದಾ ಹೊರಟು ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮನೆಗೆ ಹೋದ್ರಂತೆ. ಅವರೂ ಕೂಡ ನಿದ್ರೆಯಲ್ಲಿದ್ದರಂತೆ. ಇಲ್ಲೂ ತನ್ನ ಕೆಲಸ ಆಗುವುದಿಲ್ಲ ಎಂದು ತಿಳಿದು ಮಧ್ಯರಾತ್ರಿ ವೇಳೆಗೆ ಅಂಬೇಡ್ಕರ್ ಮನೆಗೆ ಹೋದ್ರಂತೆ. ಅಂಬೇಡ್ಕರ್ ಮನೆಗೆ ಹೋದಾಗ ಆಗ ಅವರು ಯಾವುದೋ ಒಂದು ಪುಸ್ತಕ ಓದುತ್ತಾ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದರಂತೆ. ಡಾಕ್ಟರ್ BR ಅಂಬೇಡ್ಕರ್ ಎಷ್ಟು ಪುಸ್ತಕ ಓದಿದ್ದಾರೆ ಅಂತ ನಾವು ಬಹಳಷ್ಟು ಸರ್ತಿ ಓದಿದ್ದೀವಿ ಗೈಸ್. ಆಗ ಅಂಬೇಡ್ಕರ್ ಅವರಿಗೆ ಪತ್ರಕರ್ತ, ನಾನು ಗಾಂಧೀಜಿ, ನೆಹರು ಮತ್ತು ಪಟೇಲ್ ಸರ್ ಮನೆಗೆ ಹೋಗಿದ್ದೆ. ಸೊ ಅವರೆಲ್ಲ ಮಲಗಿದ್ರು, ನೀವು ಮಾತ್ರ ಎಚ್ಚರವಾಗಿದ್ದೀರಿ, ಏನು ಟಿಪ್ಪಣಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರಂತೆ. ಸೊ ಕೇಳಿದಾಗ ಅದಕ್ಕೆ ಅಂಬೇಡ್ಕರ್ ಹೇಳಿದ್ರಂತೆ, ಅವರ ಸಮಾಜಗಳೆಲ್ಲ ಎಚ್ಚರವಾಗಿವೆ. ಓಕೆ, ಅವ್ರು ಮಲಗಿದ್ದಾರೆ, ಅವ್ರ ಸಮಾಜವೆಲ್ಲ ಎಚ್ಚರವಾಗಿದೆ. ನನ್ನ ಸಮಾಜ ಇನ್ನೂ ನಿದ್ರೆಯಿಂದ ಹೊರಗೆ ಬಂದಿಲ್ಲ. ನಾನು ಮಧ್ಯರಾತ್ರಿಯವರೆಗೂ ಎಚ್ಚರವಾಗಿದ್ದು ಟಿಪ್ಪಣಿ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ. ಯಾಕಂದರೆ ನನ್ನ ಸಮಾಜವನ್ನು ಎಚ್ಚರಿಸುವುದು ನನ್ನ ಕರ್ತವ್ಯ ಎಂದರಂತೆ. ಓಕೆ ನೋಡಿ, ಓಕೆ, ದಲಿತರು, ಹಿಂದುಳಿದ ವರ್ಗದವರನ್ನು ಎಚ್ಚರಿಸಲು ಒಬ್ಬ ಅಂಬೇಡ್ಕರ್ ಸಾಕಾಗಬಹುದು. ಆದರೆ ಮೇಲ್ವರ್ಗದವರು ಎಂದು ಭ್ರಮಿಸಿಕೊಂಡವರನ್ನು ಎಚ್ಚರಿಸಲು ಅಂಬೇಡ್ಕರ್ ಅಂತಹ ಮಹನೀಯರು 100 ಮಂದಿ ಬರಬೇಕೋ ಏನೋ ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ನಾವು ಯಾವ ಮಹಾತ್ಮರ ಮಾತನ್ನು ಕೂಡ ಪಾಲಿಸಿಲ್ಲ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ, ಜಗತ್ತಿನಲ್ಲಿ ಒಳ್ಳೆಯದನ್ನೆಲ್ಲ ಹೇಳಾಗಿದೆ, ಇನ್ನು ಹೇಳುವುದಕ್ಕೆ ಏನೂ ಉಳಿದಿಲ್ಲ, ಈಗ ಇರುವುದು ಪಾಲನೆ ಮಾಡುವುದಷ್ಟೇ ಎಂದು. ಓಕೆ, ಪಾಲನೆ ಮಾಡಬೇಕಷ್ಟೇ. ಸೊ ದಲಿತ ಅಸ್ಪೃಶ್ಯತೆ ಅನ್ನೋದು ಬರೀ ಕಾನೂನು ಮಾಡಿದರೆ, ಬರೀ ಹೇಳ್ಕೋತ ಅಡ್ಡಾಡಿದರೆ ಹೋಗುವುದಿಲ್ಲ, ಪಾಲನೆ ಮಾಡಿದರೆ ಮಾತ್ರ ಹೊಕ್ಕೈತಿ. ಒಳ ಮೀಸಲಾತಿ ಕೊಟ್ಟರೆ ಇದು ಹೋಗುವುದಿಲ್ಲ, ಪಾಲನೆ ಮಾಡಬೇಕು ಅಂತ ಬಹಳ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ ಗೈಸ್. ಓಕೆ, ಈ ಆರ್ಟಿಕಲ್ ಎದಕ್ಕಂದರೆ ನೀವು ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನೂ ಆದರೂ ಸಮಾಜದೊಳಗೆ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಸಾಮಾಜಿಕ ವ್ಯವಸ್ಥೆಯನ್ನು ತಿಳ್ಕೊಳ್ಳಿಕ್ಕೆ, ನಿಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ IAS, KS, PSI ಪ್ರಬಂಧಗಳಲ್ಲಿ ನೀವು ಉದಾಹರಣೆಗಳನ್ನು ಬರಲಿಕ್ಕೆ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಇವತ್ತಿನ ಸುಭಾಷಿತ, ಸಮಾಜದಲ್ಲಿನ ಅನ್ಯಾಯ ಕಂಡು ಸುಮ್ಮನಿರುವವರಿಗಿಂತ ಹೋರಾಟಕ್ಕಿಳಿದವನೇ ಉತ್ತಮ. ಎಸ್, ಸುಮ್ಮನಿರೋದು ಅಂದರೆ ಅದರೊಳಗೆ ಭಾಗಿಯಾದಂಗೆ. ಓಕೆ, ಈ ಒಂದು ಸುಭಾಷಿತವನ್ನು ನೀವು ಉಪಯೋಗ ಮಾಡ್ಬೋದು. ನೆಕ್ಸ್ಟ್, ಇಲಾಖೆಗೆ ಜ್ವರ, ಶಿಕ್ಷಕರಿಗೆ ಬರೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸುವ ಶಿಕ್ಷಣ ಇಲಾಖೆ ಶಿಕ್ಷಕರು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಲು ಅವಕಾಶ ಕಲ್ಪಿಸಬೇಕಲ್ಲವೇ? ಬರೀ ಎಲೆಕ್ಷನ್ ಡ್ಯೂಟಿಗೆ ಅಂತ ಹಾಕ್ತಾರೆ, ಒಳ ಮೀಸಲಾತಿ ಅಂತ ಹಾಕ್ತಾರೆ, ಸೊ ಆ ಮೀಟಿಂಗು ಈ ಮೀಟಿಂಗ್ ಅಂತ ಹಾಕ್ತಾರೆ. ಮಕ್ಕಳಿಗೆ ಪಾಠ ಕಲಿಸೋಕ್ಕೆ ಸರ್ಕಾರಿ ಶಿಕ್ಷಕರ ಹತ್ರ ಟೈಮ್ ಎಲ್ಲಿದೆ? SSLC ಪರೀಕ್ಷೆಯಲ್ಲಿ 60ಕ್ಕಿಂತ ಕಡಿಮೆ ಫಲಿತಾಂಶ ಬಂದ ಶಾಲೆಗಳ ಶಿಕ್ಷಕರ ವೇತನ ಪದ ಬಡ್ತಿಯನ್ನು ತಡೆಯಲಾಗುವುದು ಎಂದು ಬೆದರಿಸುವ ಸುತ್ತೋಲೆಯನ್ನು ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ಹೊರಪಡಿಸಿದೆ. ಓಕೆ, ನೋಡ್ರಿ ಗೈಸ್, ಆಲ್ರೆಡಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಕನ್ನಡ ಹೇಳಲಿಕ್ಕೆ ಅಂತ ಅಪಾಯಿಂಟ್ ಮಾಡಿದಂಥ ಶಿಕ್ಷಕ ಇವತ್ತು ಇಂಗ್ಲೀಷ್ ಹೇಳ್ತಿದ್ದಾನೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. 13,000 ಶಿಕ್ಷಕರನ್ನು ತುಂಬ್ಕೋತೀವಿ ಅಂತ ಹೇಳಿ ಎಷ್ಟು ದಿನದಿಂದ ಸರ್ಕಾರ ಹೇಳ್ತಾ ಇದೆ. ದೊಡ್ಡ ಸ್ಕ್ಯಾಮ್, ಶಿಕ್ಷಣ ವ್ಯವಸ್ಥೆಯೊಳಗೂ ಸ್ಕ್ಯಾಮ್ ಮಾಡ್ತಾರೆ ಆ್ಯಂಡ್ ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡ್ತಾರೆ. ಈ ವರ್ಷ
10th ಕ್ಲಾಸಲ್ಲಿ ಅತಿ ಕಡಿಮೆ ಮಕ್ಕಳು ಪಾಸ್ ಆಗಿದ್ದಾರೆ. ಆ್ಯಂಡ್ ಇವತ್ತು ಇದು ನುಂಗಲಾರ್ತಾಗಿದೆ ಸರ್ಕಾರಕ್ಕೆ, ಪಾಲಕರಿಗೆ, ಎಲ್ಲರಿಗೂ ಕೂಡ ಸಮಸ್ಯೆ ಆಗಿದೆ. ಒಂದು ಗುಣಮಟ್ಟದ ಶಿಕ್ಷಣ ಕೊಡತ್ತಿಲ್ಲ, ಗುಣಮಟ್ಟದ ಶಿಕ್ಷಕರಿಲ್ಲ. B.Ed 1 ಇಯರ್ ಇದ್ದಿದ್ದಾನೆ 2 ಇಯರ್ ಮಾಡಿದರೂ ಉಪಯೋಗ ಇಲ್ಲ, ಹೊಸ ಶಿಕ್ಷಣ ನೀತಿ ತಂದರೂ ಉಪಯೋಗ ಇಲ್ಲ. ಯಾಕಂದರೆ ಇವ್ಯಾವ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟೇ ಮಾಡೋಕ್ತಿಲ್ಲ. ಓಕೆ, ಹೊಸ ಶಿಕ್ಷಣ ನೀತಿ ಒಳಗೆ ಏನು ಹೊಸದು ಅಂತೇಳಿ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಅದನ್ನು ಯಾರು ಜಾರಿಗೆ ತರಬೇಕು ಅವ್ರಿಗೆ ಗೊತ್ತಿಲ್ಲ. B.Ed ಕಾಲೇಜಸ್ಗಳಲ್ಲಿ ಮಕ್ಕಳಿಗೆ, ಟೀಚರ್ಸ್ಗಳಿಗೆ ಟೀಚಿಂಗ್ ಸ್ಕಿಲ್ಸ್ಗಳನ್ನು ಕಲಿಸ್ತಾ ಇಲ್ಲ ಪ್ರಾಪರಾಗಿ. MA ಮಾಡುವುದು ME ಕಾಯ್ದಂಗೆ. ಓಕೆ, ಇವತ್ತಿನ ವಿಶ್ವವಿದ್ಯಾಲಯಗಳು ಒಂದು ಈ ಟ್ಯಾಲೆಂಟೆಡ್ ಪೀಪಲ್ನ, ಒಳ್ಳೆ ಶಿಕ್ಷಕರನ್ನು ಪ್ರೊಡ್ಯೂಸ್ ಮಾಡುವಂಥ ಫ್ಯಾಕ್ಟ್ರಿ ಆಗೋದು ಬಿಟ್ಟು ಅನ್ಎಂಪ್ಲಾಯ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಫ್ಯಾಕ್ಟ್ರಿ ಆಗ್ತಿದ್ದಾವೆ. ಅವರಿಗೆ ಕೌಶಲ್ಯಗಳನ್ನೇ ಕಲಿಸ್ತಾ ಇಲ್ಲ. ಓಕೆ, ಟೀಚರ್ಗೆ ಇರಬೇಕಾದ ನೈತಿಕತೆ, ಗುಣಲಕ್ಷಣಗಳೇ ಅಲ್ಲಿ ಕಾಣೋದಿಲ್ಲ. ಸೊ ಅಂದಾಗ ಎಲ್ಲಿಂದ ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ಬರುತ್ತೆ? ನೀವೇ ಹೇಳಿ ಗೈಸ್. ಓಕೆ, ದೀಸ್ ಆರ್ ದ ಟುಡೇಸ್ ಆರ್ಟಿಕಲ್ಸ್. ಇವಿಷ್ಟು ಆರ್ಟಿಕಲ್ಸ್ ಬಂದಿದ್ದು ಇವತ್ತಿನ ನ್ಯೂಸ್ ಪೇಪರಲ್ಲಿ. ಆ್ಯಂಡ್ ಆಗಸ್ಟ್ನಿಂದ ಅಂಚೆ ಕಚೇರಿಯಲ್ಲಿ ಡಿಜಿಟಲ್ ಪಾವತಿ ಸ್ವೀಕಾರ ಶುರುವಾಗುತ್ತಂತೆ. ಈಗ ಈ ಫೋನ್ಪೇ, ಗೂಗಲ್ ಪೇಯಿಂದ ನೀವು ಡಿಜಿಟಲ್ ಆಗಿ ಏನಾದರೂ ಕಳಿಸ್ಬೇಕು ಅಂದರೆ ಪಾರ್ಸಲ್ಲ, ಅದು ಈಗ ಫೋನ್ಪೇ, ಗೂಗಲ್ ಪೇನ ಇನ್ನೂ ತಗೊಳ್ಳೋದಿಲ್ಲ. ಬಟ್ ಆಗಸ್ಟ್ನಿಂದ ಅಂಚೆ ಕಚೇರಿಯಲ್ಲೂ ಕೂಡ ಇದು ಪ್ರಾರಂಭ ಆಗುತ್ತೆ ಅಂತ ಕೂಡ ಬಂದಿದೆ. ಆ್ಯಂಡ್ ಸಂವಿಧಾನ ಮೂಲ ಆಶಯ ಮರುಸ್ಥಾಪನೆ ಮಾಡಬೇಕು ಅಂತ ಕೆಲವೊಬ್ರು ಏನು ಹೇಳ್ತಾರೆ, ಅದಕ್ಕೂ ಕೂಡ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಐ ವಾಂಟ್ ಟು ಟೆಲ್ ದಿಸ್ ಸ್ಟೋರಿ ಗೈಸ್. ಕೋಲ್ಕತ್ತಾ KR ಹಾಸ್ಪಿಟಲ್ ಒಳಗೆ ಆದಂಥ ಗ್ಯಾಂಗ್ ರೇಪು ಇನ್ನೂ ಆದರೂ ನಾವು ಯಾರೂ ಮರ್ತಿಲ್ಲ ಗೈಸ್. ಆ್ಯಂಡ್ ಅದೇ ಒಂದು ಬೆನ್ನೆಲೆಯಲ್ಲಿ ಇಷ್ಟೆಲ್ಲ ರೇಪ್ ಕೇಸ್ಗಳಾಗ್ತಿದ್ದಾವೆ. ಈ ದೇಶದೊಳಗೆ 1 ಅವರ್ಗೆ, 1 ತಾಸಿಗೆ 90 ರೇಪ್ ಕೇಸ್ಗಳು ಆಗ್ತಿದ್ದಾವೆ. ಅಕಾರ್ಡಿಂಗ್ ಟು ಕ್ರೈಮ್ ರೆಕಾರ್ಡ್ ಬ್ಯೂರೋ ಆಫ್ ಇಂಡಿಯಾದ ಒಂದು ಡೇಟಾದ ಪ್ರಕಾರ 1 ತಾಸಿನಲ್ಲಿ 90 ರೇಪ್ ಕೇಸಸ್. ಅಂದರೆ ಇವು ಪೊಲೀಸ್ ಸ್ಟೇಷನ್ಗೆ ಬಂದೇ ರಿಜಿಸ್ಟರ್ ಮಾಡ್ತಾ ಇರುವಂಥ ಕೇಸ್. ರಿಜಿಸ್ಟರ್ ಮಾಡದೇ ಇರುವಂಥ ಕೇಸು ಐ ಡೋಂಟ್ ನೋ ಹೌ ಮೆನಿ ಆರ್ ದೇರ್. ಓಕೆ, ಸೊ ಕಾನೂನು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, 3 ಜನರ ಬಂಧನ ಕೂಡ ಆಗಿದೆ. ಜೂನ್ 25ನೇ ತಾರೀಕು ಈ ಒಂದು ಲಾ ಕಾಲೇಜ್ನಲ್ಲಿ, ಒಂದು ಕೋಲ್ಕತ್ತಾದ ಲಾ ಕಾಲೇಜ್ನಲ್ಲಿ ಒಂದು ಅತ್ಯಾಚಾರ ಆಗುತ್ತೆ. ಅದೇ ಕಾಲೇಜ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿ, ಸೊ ಅವಳ ಮೇಲೆ 24 ವರ್ಷದ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜ್ನಲ್ಲಿ ಟೀಚ್ ಮಾಡ್ತಾ ಇರುವಂಥ ಒಬ್ಬ ಶಿಕ್ಷಕ ಮತ್ತು 2 ವಿದ್ಯಾರ್ಥಿಗಳು ಸೇರಿ 3 ಜನ ಸೇರಿ ಅದೇ ಕಾಲೇಜಿನ ಈ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ ಕಾಲೇಜ್ ಗೇಟ್ ಹತ್ರ, ಆ ಸೆಕ್ಯೂರಿಟಿ ಗಾರ್ಡ್ ರೂಮ್ ಒಳಗೆ ಆ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ್ದಷ್ಟೇ ಅಲ್ಲ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ, ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದೊಳಗೆ ಹರಿದು ಬಿಟ್ಟಿದ್ದಾರೆ. ಆ್ಯಂಡ್ ಎಷ್ಟು ಧೈರ್ಯ ಇರಬೇಕು, ಕೇಸ್ ಮೇಲೆ ಕೇಸ್ ಆದರೂ ಕೂಡ ಯಾರಿಗೂ ಕೂಡ ಭಯ ಬರ್ತಾ ಇಲ್ಲ. ಆ್ಯಂಡ್ ಇದಕ್ಕೆ ಕಾರಣ ಏನು ಅಂದರೆ, ಆ ಶಿಕ್ಷಕ ಇದ್ದವನು, ಆ ಕಾಲೇಜ್ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡೋನು ಏನೋ ಈ ಒಂದು ಯುವಕಿಗೆ ಮದುವೆ ಆಗ್ತೀನಿ, ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿದಂತೆ. ಆದರೆ ವಿದ್ಯಾರ್ಥಿನಿ ನಾನು ನಿನ್ನ ಲವ್ ಮಾಡೋದಿಲ್ಲ, ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಸೊ ಆ ಒಂದು ಕಾರಣಕ್ಕಾಗಿ ಅವರ ವಿರುದ್ಧ ಅತ್ಯಾಚಾರ ಎಸಗಲಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ ಗೈಸ್. ಅತ್ಯಾಚಾರ ಈ ಥರ ಹೆಚ್ಚಿಗೆ ಆಗ್ತಾ ಇರೋದಕ್ಕೆ ಏನು ಮಾಡಿದರೆ ಈ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತವೆ? ಬಿಕಾಸ್ ನಿರ್ಭಯ ಗ್ಯಾಂಗ್ ರೇಪ್ ಕೇಸಲ್ಲಿ ನೀವು ನೋಡಿ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹೈದರಾಬಾದ್ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ. ಓಕೆ, ಅದು ಆದಮೇಲೆ ಮೊನ್ನೆ KR ಹಾಸ್ಪಿಟ್ಲ್ನಲ್ಲಿ ನಡೆದಂಥ ರೇಪ್ ಕೇಸ್ನಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ಯಾಕೆ ಭಾರತದೊಳಗೆ ಈ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ? ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಇವತ್ತಿನವರೆಗೂ ಕೂಡ ಇವನ್ ನಮ್ಮ ರಾಜ್ಯದೊಳಗೆ ಶಾಲೆ ಒಳಗೆ ಬರೀತಾರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಐ ಥಿಂಕ್ ಇಟ್ಸ್ ಟೈಮ್ ಟು ಚೇಂಜ್ ಗೈಸ್. ಓಕೆ, ಜ್ಞಾನ ದೇಗುಲ ಅಂಥೇಳಿ, ಅದು ದೇವಸ್ಥಾನ ಅಂಥೇಳಿ ಶಾಲೆಗೆ ಬಂದಂಥ ವಿದ್ಯಾರ್ಥಿಗಳನ್ನು ಅದೇ ಶಾಲೆಯಲ್ಲಿರುವಂಥ ಶಿಕ್ಷಕ ಅವ್ರ ವಿರುದ್ಧ ಅತ್ಯಾಚಾರ ಸಿಗ್ತಾನೆ, ಆ ಚಿಕ್ಕ ಮಕ್ಕಳನ್ನ ಪ್ರೆಗ್ನೆಂಟ್ ಮಾಡ್ತಾನೆ. ಇಂಥ ನೀಚ್ ಕೆಲಸ ಮಾಡ್ತಾರೆ ಅಂದರೆ ಅದು ದೇವ್ರ ಗುಡಿನೂ ಅಲ್ಲ, ಅವ್ರು ಯಾರು ದೇವರು ಅಲ್ಲ. ಇಂಥ ನೀಚರು ಇರುವಂಥ ಒಂದು ಪ್ಲೇಸ್ಗೆ ಇನ್ನು ಮುಂದೆ ಎಲ್ಲ ಮಕ್ಕಳು ಕೂಡ ಕೇರ್ಫುಲ್ ಆಗಿರಬೇಕು ಗೈಸ್. ನೋಡಿ, ಕಾನೂನು ಅಂದರೆ ಏನು, ಕಾನೂನನ್ನು ಕಾಪಾಡೋರು ಯಾರು ಅಂತ ಕಲಿಸ್ತಾ ಇರುವಂಥ ಈ ಒಂದು ಲಾ ಕಾಲೇಜ್ನೊಳಗೆ ಕಾನೂನು ಇಲ್ಲ. ಕಾನೂನು
ಅದೇ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಗೈಸ್. ಆಮೇಲೆ ಮಹಿಳಾ ಆಯೋಗ ಇದ್ರ ಬಗ್ಗೆ ರಿಪೋರ್ಟ್ ಕೇಳಿದೆ, ರಿಪೋರ್ಟ್ ತಗೊಳುತ್ತೆ, ಬಟ್ ಇದರಿಂದ ಏನು ಉಪಯೋಗನೂ ಇಲ್ಲ. ಬಿಕಾಸ್ KR ಹಾಸ್ಪಿಟಲಲ್ಲಿ ಅಂಥ ಬ್ರೂಟಲ್ ಗ್ಯಾಂಗ್ ರೇಪ್ ಆದರೂ ಕೂಡ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಅಂಥ ರೇಪ್ ಹೆಂಗಾಯಿತು ಅಂತ ಅಲ್ಲಿನ ವಿದ್ಯಾರ್ಥಿಗಳು ಇನ್ನೂ ಕೂಡ ಸ್ಟ್ರೈಕ್ ಮಾಡ್ತಿದ್ದಾರೆ. ಆ್ಯಂಡ್ ನಾರ್ಮಲಿ ಇಲ್ಲಿ ಇನ್ನೊಂದು ಲೂಪ್ ಹೋಲ್ನ ನೀವು ಗಮನಿಸಬೇಕಾಗಿದ್ದು ಏನಂದರೆ, ಬಹುತೇಕ ಕಡೆಗಳಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಅಂತ ಇರ್ತಾರಲ್ಲ, ಆ್ಯಕ್ಚುಲಿ ಅವ್ರನ್ನ ಪ್ರೊಟೆಕ್ಷನ್ಗಾಗಿ ಅಪಾಯಿಂಟ್ ಮಾಡಬೇಕು. ಬಟ್ ಭಾಳ ಶಿಕ್ಷಣ ಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಗಳು ಸೆಕ್ಯೂರಿಟಿ ಗಾರ್ಡ್ನ ತೋರ್ಪಡಿಕೆಗಾಗಿ ಅಪಾಯಿಂಟ್ ಮಾಡ್ತಿದ್ದಾರೆ. ಓಕೆ, ಸೆಕ್ಯೂರಿಟಿ ಗಾರ್ಡ್ನ ರೂಮ್ನಲ್ಲಿನೇ ಆ ಒಂದು ಯುವತಿಯ ರೇಪ್ ಆಗಿದೆ ಗೈಸ್. ಆಮೇಲೆ ಇಬ್ಬರು ಗರ್ಲ್ಸ್, ಅವರ ಕ್ಲಾಸ್ಮೇಟ್ಸ್, ಅದೇ ಕಾಲೇಜ್ನಲ್ಲಿರುವಂಥ ಇಬ್ಬರು ಗರ್ಲ್ಸು ಅದನ್ನು ನೋಡಿದ್ದಾರೆ, ಬಟ್ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಆಮೇಲೆ ಎಷ್ಟೇ ಚೀರಾಡಿದ್ರು, ಏನೆಲ್ಲ ಮಾಡಿದರೂ ಕೂಡ ಈ ನೀಚರು ಆ ಹುಡುಗಿನ ಬಿಟ್ಟಿಲ್ಲ. ಇಂಥವು 108 ಕೇಸ್ಗಳಾಗ್ತಿದ್ದಾವೆ. ಸೊ ಹೌ ಟು ಸ್ಟಾಪ್ ದೆಮ್? ಏನು ಶಿಕ್ಷೆನ ಕೊಡಬೇಕು? ಶಿಕ್ಷೆಗೆ ಆ ಒಂದು ಶಕ್ತಿ ಇದೆಯಾ? ಯು ಥಿಂಕ್ ಅಬೌಟ್ ಇಟ್ ಗೈಸ್. ಓಕೆ, ಜಸ್ಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಆ್ಯಂಡ್ ಇದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು, ನಿಮ್ಮ ಒಪಿನಿಯನ್ ಕೇಳಬೇಕಾಗಿತ್ತು. ಐ ಹೋಪ್ ಬರೀ ನ್ಯೂಸ್ ಪೇಪರ್ ಓದೋದಲ್ಲ, ಅದನ್ನು ಅನಲೈಸ್ ಮಾಡಿ. ಓಕೆ, ಸೊ ಬರೀ ಅದರೊಳಗಿರುವಂಥ ಫ್ಯಾಕ್ಟ್ಸ್ನ ಓದೋದಲ್ಲ, ಅದು ನಮ್ಮ ಜೀವನಕ್ಕೆ, ನಾವು ಬರೆಯುವಂಥ ಉತ್ತರಗಳಿಗೆ, ಆಮೇಲೆ ಸೊ ಹೆಂಗೆ ಉಪಯೋಗ ಆಗುತ್ತೆ, ಹೌ ಟು ಮೇಕ್ ಯೂಸ್ ಆಫ್ ಇಟ್, ಓಕೆ ಅನ್ನೋದನ್ನು ನೀವು ಡೀಟೇಲ್ ಆಗಿ ಓದಿದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಓಕೆ, ಆಮೇಲೆ ಸೂಕ್ಯೋ 30 MKI ಯುದ್ಧ ವಿಮಾನಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಯಾವ ದೇಶದಿಂದ ತರಿಸ್ಕೊಂಡಿದ್ದೀವಿ? ಡೆಫಿನೆಟ್ಲಿ ರಷ್ಯಾದಿಂದ ಇದನ್ನು ತರಿಸ್ಕೊಂಡಿದ್ವಿ. ಇದು ನೆನಪಿಟ್ಕೊಳ್ರಿ, ಆಪರೇಷನ್ ಸಿಂಧೂರ್ಗೆ ಬಳಸಿದಂಥದ್ದು ಸೂಕ್ಯೋ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇನ್ ಟುಡೇಸ್ ನ್ಯೂಸ್ ಪೇಪರ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಇನ್ನೊಂದು, ಇದೇ ತಿಂಗಳು ಜುಲೈ 10ನೇ ತಾರೀಕಿಂದ ಯಾರು ಧಾರವಾಡದೊಳಗಿದ್ದೀರೋ, ಜುಲೈ 10ನೇ ತಾರೀಕಿಂದ ಈ ಒಂದು PSI ಪೇಪರ್ 1 ಹೊಸ ಬ್ಯಾಚ್ ಕೋರ್ಸ್ ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ಶುರುವಾಗ್ತಾ ಇದೆ. ಆ್ಯಂಡ್ ಜುಲೈ 5ಗೆ, ಜುಲೈ 5ನೇ ತಾರೀಕು ಇಂಗ್ಲೀಷ್ ಗ್ರಾಮರ್, ಓಕೆ, ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಕೂಡ ಪ್ರಾರಂಭ ಆಗ್ತಾ ಇದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಜಾಯಿನ್ ಗೈಸ್. ಅವರ್ ಕ್ಲಾಸಸ್ ಆರ್ ಲೈಕ್ ದಿಸ್ ಓನ್ಲಿ, ಇನ್ ಡೀಟೇಲ್ ಆಗಿರ್ತವೆ. ಆ್ಯಂಡ್ ನಿಮಗೆ ಮಲ್ಟಿಪಲ್ ಆ್ಯಂಗಲ್ ಒಳಗೆ ಒಂದೇ ಏನು ವಿಷಯ ಹೇಳ್ತದೋ ಅದನ್ನು ಹೇಳಿಕೊಡಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.